ನಮಸ್ಕಾರ ಸ್ನೇಹಿತರೆ. ತಾನು ಮಾಡೋದು ಮಾತ್ರ ಸರಿ. ತಾನು ಹೇಳೋದು ಮಾತ್ರ ಕರೆಕ್ಟ್. ತನ್ನ ಅಭಿಪ್ರಾಯ ಮಾತ್ರ ಪರ್ಫೆಕ್ಟ್ ಎನ್ನುವ ರಕ್ಷಿತಾ ಶೆಟ್ಟಿಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ರಿಯಾಲಿಟಿ ಚೆಕ್ ಸಿಕ್ಕಿದೆ. ರಕ್ಷಿತಾ ಶೆಟ್ಟಿ ಡಬಲ್ ಗೇಮ್, ಡಬಲ್ ಸ್ಟ್ಯಾಂಡರ್ಡ್ ನ ರಜತ್ ಹಾಗೂ ಗಿಲ್ಲಿ ನಟ ಬಟಾಬಯಲು ಮಾಡಿದ್ದಾರೆ. ಕಾವ್ಯ ಹಾಗೂ ಸ್ಪಂದನ ಗೆಲ್ಬಾರ್ದು ಅಂತ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಶತಪ್ರಯತ್ನ ಪಟ್ಟಿದ್ರು. ಆದ್ರೆ ರಕ್ಷಿತಾ ಬಯಸಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ಯಾವುದು ಆಗ್ಬಾರ್ದು ಅಂತ ರಕ್ಷಿತಾ ಪ್ಲಾನ್ ಮೇಲೆ ಪ್ಲಾನ್ ಮಾಡಿದ್ರು, ಕೊನೆಗೆ ಅದೇ ಆಯ್ತು. ಕಾವ್ಯ ಶೈವ ಕ್ಯಾಪ್ಟನ್ ಆಗ್ಬಿಟ್ರು. ಯಾವಾಗ್ಲೂ ತಾನ್ ಮಾಡಿದ್ದೇ ಸರಿ, ತಾನ್ ಹೇಳಿದ್ದೇ ಸರಿ ಎನ್ನುವ ರಕ್ಷಿತಾ ಶೆಟ್ಟಿ ಅವರ ಡಬಲ್ ಗೇಮ್ ನ ಕಿಚ್ಚ ಸುದೀಪ್ ಮುಂದೆಯೇ ರಜತ್ ಹಾಗೂ ಗಿಲ್ಲಿ ನಟ ಬಟಾಬಯಲು ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಏನಂದ್ರು? ಸೀಕ್ರೆಟ್ ರೂಮ್ ನಿಂದ ಬಿಗ್ ಬಾಸ್ ಮೇನ್ ಮನೆಗೆ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವನ್ ಕಾಲಿಟ್ರು. ಬಿಗ್ ಬಾಸ್ ಮನೆಗೆ ವಾಪಸ್ ಆದ್ಮೇಲೆ ಕಾವ್ಯ ಗೆಲ್ಬಾರ್ದು ಅಂತ ಟೀಮ್ ವೀಕ್ ಮಾಡಿದ್ದೆ. ಆದ್ರೆ ಲಕ್ ನಿಂದ ಕಾವ್ಯ ಗೆದ್ರು. ವಾರದ ಹಿಂದೆ ಅಷ್ಟೇ ಮನೆಯವರೇ ಕಾವ್ಯನ ನಾಮಿನೇಟ್ ಮಾಡಿದ್ರು. ಆದ್ರೆ ಈಗ ವೋಟ್ ಮಾಡಿ ಕ್ಯಾಪ್ಟನ್ ಮಾಡಿದ್ದಾರೆ ಎಂದು ಎಲ್ಲರ ಬಗ್ಗೆಯೂ ರಕ್ಷಿತಾ ಶೆಟ್ಟಿ ಲೇವಡಿ ಮಾಡಿದ್ರು. ಹಾಗೆ ಮನೆಯವರು ಉತ್ತಮ ಸಹ ಸರಿಯಾಗಿ ಕೊಟ್ಟಿಲ್ಲ. ಸೂರಜ್ ಮೇಲಿನ ನಂಜಿನಿಂದ, ಜಲಸ್ಸಿನಿಂದ ಕಾವ್ಯಗೆ ಉತ್ತಮ ಕೊಟ್ಟಿದ್ದಾರೆ. ಆದ್ರೆ ಇಬ್ಬರಿಗೂ ಕಂಪೇರ್ ಮಾಡಿದ್ರೆ ಕಾವ್ಯಗಿಂತ ಸೂರಜ್ ಉತ್ತಮ ಎಂದು ರಕ್ಷಿತಾ ಹೇಳಿದ್ದಾರೆ. ಅದಕ್ಕೆ ಕೌಂಟರ್ ಕೊಟ್ಟ ರಜತ್. ಎಲ್ಲರನ್ನ ಸೇರಿಸ್ಕೊಂಡು ಮಾತಾಡೋದು ಸರಿ ಇಲ್ಲ. ಒಂದ್ ವೇಳೆ ಸೂರಜ್ ಹಾಗೂ ಮಾಳು ಇದ್ದಿದ್ರೆ ರಕ್ಷಿತಾ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರು ಎಂಬ ಕುತೂಹಲ ನನ್ಗಿದೆ. ಯಾರನ್ನ ಸೆಲೆಕ್ಟ್ ಮಾಡ್ತಿದ್ದೆ ರಕ್ಷಿತಾ ಎಂದು ರಜತ್ ನೇರವಾಗಿ ಕೇಳಿದ್ರು. ಅದಕ್ಕೆ ಮಾಳು ಎಂದು ರಕ್ಷಿತಾ ಉತ್ತರಿಸಿದ್ರು. ಕೂಡಲೇ ನಾವು ಕಾವ್ಯನ ಸೆಲೆಕ್ಟ್ ಮಾಡಿದ್ವಿ ಅಷ್ಟೇ ಸರ್. ಅದು ಅವಳ ಪರ್ಸ್ಪೆಕ್ಟಿವ್, ಇದು ನಮ್ಮ ಪರ್ಸ್ಪೆಕ್ಟಿವ್. ಈಗ ನಾನ್ ಮಾತಾಡ್ಬೇಕು ಅಂದ್ರೆ ಮಾಳುಗಿಂತ ಸೂರಜ್ ಸ್ಟ್ರಾಂಗ್ ಆಗಿದ್ದಾನೆ, ಟಾಸ್ಕ್ ಆಡ್ತಾನೆ, ಎಲ್ಲರ ಬಳಿ ಮಾತಾಡ್ತಾನೆ. ರಕ್ಷಿತಾ ಬಳಿ ಸಾವಿರ ಕಾರಣಗಳು ಇರುತ್ತೆ, ನನ್ನ ಕಾರಣಗಳು ನನಗಿರುತ್ತೆ. ಅದನ್ನ ಕಂಪೇರ್ ಮಾಡೋದು ಬೇಡ. ಎಲ್ಲವೂ ಯೋಚನೆ ಮಾಡಿಯೇ ಕೊಟ್ಟಿರ್ತೇವೆ. ಚೆನ್ನಾಗಿ ಆಡದಿರೋರ್ನ ಸೆಲೆಕ್ಟ್ ಮಾಡೋಕೆ ಆಗತ್ತಾ? ಕಳಪೆ ಯಾರೋ ಅವರಿಗೆ ಕೊಟ್ಟಿದ್ದೇವೆ, ಉತ್ತಮ ಯಾರೋ ಅವರಿಗೆ ಕೊಟ್ಟಿದ್ದೇವೆ. ಆದ್ರೆ ಎಲ್ಲ ಡಿಸಿಷನ್ ರಾಂಗ್ ಅಂದ್ರೆ ಹೇಗೆ ಎಂದು ರಜತ್ ರಕ್ಷಿತಾಗೆ ಕೌಂಟರ್ ಕೊಟ್ಟಿದ್ದಾರೆ. ಇದಕ್ಕೆ ಗಿಲ್ಲಿ ಕೊಟ್ಟ ಕೌಂಟರ್ ಹೇಗಿತ್ತು? ರಕ್ಷಿತಾ ಯಾವಾಗ್ಲೂ ಫೇರ್ ಡಿಸಿಷನ್ ಅಂತಾರಲ್ವಾ, ರಘುನ ಡೈರೆಕ್ಟ್ ನಾಮಿನೇಟ್ ಮಾಡಿ ನನ್ನ ಜನ ಕಾಪಾಡ್ತಾರೆ ಅಂತ ಹೇಳಿದ್ರು. ಅದು ಫೇರ್ ಡಿಸಿಷನ್. ಯಾರು ಔಟ್ ಆಗ್ಬೇಕು ಅಂತ ಮೊದಲು ಕೇಳ್ತಿದ್ರೆ ಅಶ್ವಿನಿ ಮೇಡಮ್ ಅಂತ ರಕ್ಷಿತಾ ಹೇಳ್ತಿದ್ರು. ಆಮೇಲೆ ಚೇಂಜ್ ಆಯ್ತು. ಇದು ಯಾವ ತರಹ ಎಂದು ರಕ್ಷಿತಾನ ಗಿಲ್ಲಿ ಸಹ ಪ್ರಶ್ನೆ ಮಾಡಿದ್ರು. ಆಗ ನೀವು ಬೇರೆಯದ್ದೇ ಲೈನ್ ನಲ್ಲಿ ಹೋಗ್ತಾ ಇದ್ದೀರಾ, ಒಂದೊಂದು ವಾರದಲ್ಲಿ ಒಂದೊಂದು ಅಭಿಪ್ರಾಯ ಬರುತ್ತೆ ಎಂದು ರಕ್ಷಿತಾ ಹೇಳಿದ್ದಾರೆ. ಅದಕ್ಕೆ ಸುದೀಪ್ ಏನಂದ್ರು? ಅದೇ ತಾನೇ ಅವ್ರು ಹೇಳ್ತಾ ಇರೋದು. ಅವರ ಅಭಿಪ್ರಾಯ ಚೇಂಜ್ ಆದ್ರೆ ಅವರೆಲ್ಲ ವೇಸ್ಟ್, ನಿಮ್ಮ ಅಭಿಪ್ರಾಯ ಚೇಂಜ್ ಆದ್ರೆ ನೀವು ಗ್ರೇಟ್. ಇದು ಯಾವ ತರಹ? ನಿಮಗೆ ಯಾರಾದ್ರೂ ಗೌರವ ಕೊಡ್ಬೇಕು ಅಂದ್ರೆ ಅವರ ಅಭಿಪ್ರಾಯಕ್ಕೂ ಗೌರವ ಕೊಡಿ. ತುಂಬಾ ಅವಮಾನ ಮಾಡ್ತೀರಾ, ನೀವೇ ನಿಮ್ಮ ಲೈನ್ಗೆ ಉಲ್ಟಾ ಹೊಡೆಯುತ್ತೀರಾ, ನೀವು ಅದನ್ನೇ ಮಾಡ್ತಿರ್ತೀರಾ ಎಂದು ಕಿಚ್ಚ ಸುದೀಪ್ ಹೇಳಿದಾಗ, ಹೌದು ಅವರವರ ಅಭಿಪ್ರಾಯ ಕೊಡ್ತಾರೆ, ಅದು ನನಗೆ ಜೆನ್ಯೂನ್ ಅನ್ಸೋದಿಲ್ಲ ಎಂದು ರಕ್ಷಿತಾ ಮತ್ತೆ ವಾದಿಸಿದ್ದಾರೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಕ್ಷಿತಾನ ಈ ಒಂದು ನಡವಳಿಕೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.